ಅಲುಗಾಡ್ತಾ ಇದೆ ಅಂತ ಗೊತ್ತಾದ್ರೆ ಆಡಳಿತಾತ್ಮಕವಾದಂತಹ ಸಮಸ್ಯೆಗಳೆದುರಾಗುತ್ತೆ. ಈಗ ಮತ್ತೊಮ್ಮೆ ನಮ್ಮ ಪ್ರತಿನಿಧಿ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ. ಬಸವರಾಜ್, ಆಗ್ಲೇ ನಿಮ್ಗೊಂದು ವಿಚಾರವನ್ನ ಕೇಳಿದ್ದೆ. ಈ ಚರ್ಚೆಗಳು ಯಾಕೆ? ಇದು ಬೇಕು ಅಂತ ಚರ್ಚೆಗಳಾಗ್ತಾ ಇದೆಯಾ ಅಥವಾ ಯಾರಾದ್ರೂ ಸೆಟ್ ಮಾಡ್ತಿದ್ದಾರಾ? ಏನ್ ಅಜೆಂಡಾ ಏನು? ಖಂಡಿತ ನಾಗೇಂದ್ರ ಬಾಬು, ಚರ್ಚೆಗಳು ಹುಟ್ಟಾಕಿಲ್ಲ ಅನ್ನೋದಾದ್ರೆ ಅಥವಾ ಚರ್ಚೆಗಳು ಆಗ್ತಿಲ್ಲ ಅನ್ನೋದಾದ್ರೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸೈಲೆಂಟ್ ಆಗಿಬಿಡುತ್ತೆ. ಆದ್ರೆ ಅಧಿಕಾರವನ್ನು ಪಡಿಬೇಕನ್ನುವಂತ ಮಹತ್ವಾಕಾಂಕ್ಷೆಯಲ್ಲಿ ಇರತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಚರ್ಚೆಯನ್ನು ಹುಟ್ಟಾಕ್ತಾ ಇದ್ರೆ ಅವರ ಬಣದಿಂದನೇ ಮೊದಲಿಗೆ ಚರ್ಚೆಯನ್ನ ಆರಂಭ ಆಗಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಶಾಸಕರೆಲ್ಲ ನಿಯೋಗ ಯಾವಾಗ ದೆಹಲಿಗೆ ಹೋಯ್ತು ಅಲ್ಲಿಂದ ಚರ್ಚೆಗಳು ಹುಟ್ಟುಕೊಂಡು ನಾಯಕರ ಪರವಾಗಿ ಮಾತನಾಡತಕ್ಕಂಥ ಕೆಲಸಗಳಾದವು. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರ್ತಕ್ಕಂಥದ್ದು ಎಲ್ಲವನ್ನು ಕೂಡ ಹೈಕಮಾಂಡ್ ನಿರ್ಧಾರ ಮಾಡ್ತೇನೆ ಅಂತ ಮಾತನ್ನ ಹೇಳ್ತಾ ಇದ್ರೆ, ಇನ್ನೊಂದು ಕೂಡ ಮಗಳನ್ನು ಕೂಡ ಅವರೇ ತೂಗ್ತಾ ಇದ್ರೆ, ಲಾಲಿನೂ ಕೂಡ ಅವರೇ ಹಾಡ್ತಾ ಇದ್ರೆ, ಅಳಿಸೋದು ಕೂಡ ಅವರೇ ಮಾಡ್ತಾ ಇದ್ರೆ ಅನ್ನುವಂತ ಒಂದು ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು. ಯಾಕಂದ್ರೆ ಅದು ಶಾಸಕರ ಮೂಲಕ. ಈಗ ಡಿ ಕೆ ಶಿವಕುಮಾರ್ ಅವರು ಒಂದು ನನಗೆ ಬೇಕೇ ಬೇಕು ಅನ್ನುವಂತ ಪಟ್ಟು ಹಿಡ್ಕೊಂಡು ಕೂತಿರೋದಂತೂ ಸತ್ಯ. ಅದರಲ್ಲಿ ಎರಡು ಮಾತಿಲ್ಲ. ಇವರು ಕ್ಯಾಮ್ರಾ ಮುಂದೆ ಬಂದು ಆ ತರದ ನಿರ್ಧಾರಗಳಿಲ್ಲ, ಎಲ್ಲವನ್ನು ಕೂಡ ಹೈಕಮಾಂಡ್ ನಿರ್ಧಾರ ಮಾಡ್ತಾನೆ ಅಂತ ಮಾತನ್ನ ಏನೇ ಹೇಳ್ಬೋದು. ಆದ್ರೆ ಒಳೊಳಗೆ ಪ್ರಯತ್ನವಂತೂ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ರೆ ನೀವು ಕೂಡ ಗಮನಿಸಿದ್ರಿ. ಆದ್ರೆ ಡಿ ಕೆ ಶಿವಕುಮಾರ್ ಅವರ ಪರ್ಯಾಯವಾಗಿ ಸಿದ್ದರಾಮಯ್ಯ ಅವರು ಏನ್ ಮಾಡ್ತಾ ಇದ್ರೆ, ಹೈಕಮಾಂಡ್ ಹೇಳಿ, ಅಲ್ಲಿವರೆಗೂ ನಾನು ಶಾಂತವಾಗಿ ಇರ್ತೇನೆ, ನಾನು ಯಾವುದೇ ಪ್ರಕ್ರಿಯೆಯನ್ನು ಮಾಡಲ್ಲ ಅನ್ನೋಂಥದ್ದು. ಈಗಾಗಲೇ ಅವರು ಹೈಕಮಾಂಡ್ ಸಂಪರ್ಕದಲ್ಲಿ ಇರ್ತಕ್ಕಂಥ ಸಿದ್ದರಾಮಯ್ಯರು ಹೈಕಮಾಂಡ್ ಮೇಲೆ ವಿಶ್ವಾಸ ಇಟ್ಕೊಂಡು ಕೂತಿದ್ದಾರೆ. ಯಾವುದೇ ಕಾರಣಕ್ಕೂ ನನ್ನನ್ನು ಸದ್ಯಕ್ಕೆ ಇಳಿಯಕ್ ಬಿಡೋದಿಲ್ಲ. ರಾಹುಲ್ ಗಾಂಧಿ ಅವರು ನನ್ನ ಬೆನ್ನಿಗೆ ನಿಂತ್ಕೊಂಡಿದ್ದಾರೆ, ಹಾಗಾಗಿ ನಾನು ಹೈಕಮಾಂಡ್ ಹೇಳಿದಾಗ ಇಳಿತೇನೆ, ನಂದೇನು ಅಭ್ಯಂತರ ಇಲ್ಲ ಅನ್ನುವಂತ ಮಾತನ್ನ ಹೇಳುವ ಮೂಲಕ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಕೌಂಟರ್ ಕೊಡ್ತಾ ಇದ್ದಾರೆ. ಅದರಿಂದ ಸಿದ್ದರಾಮಯ್ಯ ಅವರು ಕೊಡ್ತಕ್ಕಂಥ ಕೌಂಟರ್ಗೆ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಪರ್ಯಾಯವಾಗಿ ಒಂದಷ್ಟು ಪ್ರಯತ್ನಗಳನ್ನು ಆರಂಭಿಸ್ತಾನೆ ಇದ್ದಾರೆ. ಆದಷ್ಟು ಶೀಘ್ರವಾಗಿ ಹೈಕಮಾಂಡ್ ಕರೀಲಿ ಅನ್ನುವಂಥದ್ದು, ಖರ್ಗೆ ಅವರನ್ನ ಬಂದು ಭೇಟಿ ಮಾಡತಕ್ಕಂತಹದ್ದು ಮತ್ತು ದೆಹಲಿಗೆ ಹೋಗಿ ಪದೇ ಪದೇ ಹೋಗ್ತಾ ಇರತಕ್ಕಂಥದ್ದು, ಎಲ್ಲ ಪ್ರಕ್ರಿಯೆಗಳು ಆರಂಭ ಆಗಿರೋದ್ರಿಂದ ಸಹಜವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಗೊಂದಲ ಅಂತೂ ಇದ್ದೇ ಇದೆ. ಖರ್ಗೆ ಅವರು ಕೂಡ ಈ ಮಾತನ್ನ ಹಿಂದೆ ಹೇಳಿದ್ರು, ನಾವು ಕರೆದು ಮಾತನಾಡ್ತೇವೆ ಅನ್ನುವಂತ ಮಾತನ್ನ. ಆದ್ರೆ ಅದನ್ನ ಆದಷ್ಟು ಬೇಗ ಕರಿಬೇಕಾಗಿತ್ತು, ಕರೆದಿಲ್ಲ. ಅದು ಒಂದು ವಿಶ್ವಾಸದಲ್ಲಿ ಸಿದ್ದರಾಮಯ್ಯ ಅವರು ಇರ್ತಕ್ಕಂಥದ್ದು, ಕಾಂಗ್ರೆಸ್ ಹೈಕಮಾಂಡ್ ನನ್ನ ಪರವಾಗಿದೆ, ನನ್ನ ಪರವಾಗಿ ನಿಂತ್ಕೊಳ್ಳುತ್ತೆ ಅನ್ನುವಂತ ವಿಶ್ವಾಸದಲ್ಲಿರೋದ್ರಿಂದ ಸಹಜವಾಗಿ ಇವತ್ತು ಕೂಡ ಅದನ್ನ ಪುನರುಚ್ಚಾರ ಮಾಡತಕ್ಕಂಥದ್ದು. ಹೈಕಮಾಂಡ್ ಹೇಳಿದಾಗ ನಾನು ನೀಡುತ್ತೇನೆ, ಅಲ್ಲಿವರೆಗೂ ನಾನೇ ಸಿಎಂ ಆಗಿರ್ತೇನೆ ಅನ್ನುವಂತ ಚರ್ಚೆ ಹುಟ್ಟಾಗಿದ್ರೆ ಇವರಿಬ್ಬರ ಮಧ್ಯನ ಕಿತ್ತಾಟದಲ್ಲಿ ಈಗ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳು ಒಂದು ರೀತಿಯಲ್ಲಿ ಕುಂಠಿತ ಆಗ್ತಾ ಇರ್ತಕ್ಕಂಥದ್ದು. ಇದನ್ನ ಆದಷ್ಟು ಬೇಗ ಗಮನಿಸಬೇಕಾಗುತ್ತೆ. ಕಾಂಗ್ರೆಸ್ ಹೈಕಮಾಂಡ್ ಹೇಳಬಹುದು ಸಿದ್ದರಾಮಯ್ಯ ಅವರು 5 ವರ್ಷ ಸಿಎಂ ಆಗಿರ್ತಾರೆ ಅನ್ನುವಂತ ಮಾತನ್ನು ಹೇಳಿದ್ರು ಕೂಡ ಡಿ ಕೆ ಶಿವಕುಮಾರ್ ಅವರು ಪಾಲಿಸಬಹುದು. ಇಲ್ಲ, ನಾವು ಅಧಿಕಾರ ಹಂಚಿಕೆ ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಅನ್ನೋದು ಒಂದು ಸೂಕ್ತ ನಿರ್ಧಾರ ಮಾಡ್ತೇವೆ, ಅಲ್ಲಿವರೆಗೂ ಸೈಲೆಂಟ್ ಆಗಿರಿ ಅನ್ನುವಂತ ಒಂದು ಹೇಳಿಕೆಯನ್ನು ಕೊಟ್ಟರು ಕೂಡ ಸೈಲೆಂಟ್ ಆಗಬಹುದು. ಆದ್ರೆ ಎರಡನ್ನೂ ಮಾಡ್ತಾ ಇಲ್ಲ, ಎಲ್ಲವನ್ನೂ ಕೂಡ ಕಾದ್ ನೋಡುವಂತ ತಂತ್ರಕ್ಕೆ ಮೊರೆಯೋಗಿದ್ದಾರೆ. ಹೀಗಾಗಿ ಗೊಂದಲ ಮುಂದುವರಿತಾನೇ ಇದೆ. ಸಿಎಂ ಒಂದ್ ಕಡೆ ತಮ್ಮ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ, ಇನ್ನೊಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಇನ್ನೊಂದು ಹೇಳಿಕೆಯನ್ನು ಕೊಡುವ ಮೂಲಕ ಗೊಂದಲವನ್ನ ಸೃಷ್ಟಿ ಆಗ್ತಾ ಇರೋದಂತೂ ಸತ್ಯ. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಒಂದಂತೂ ಸತ್ಯ, ನಮ್ಮ ರಿಪೋರ್ಟರ್ ಹೇಳ್ತಾ ಇದ್ರು ಗೊಂದಲ ಆಗ್ತಾ ಇದೆ, ಅಭಿವೃದ್ಧಿ ಅಂತೂ ಆಗ್ತಾ ಇಲ್ಲ. ಆದ್ರೆ ಇಲ್ಲಿ ಅಲುಗಾಡ್ತಾ ಇದೆ ಅಂತ ಗೊತ್ತಾದ್ರೆ ಆಡಳಿತಾತ್ಮಕವಾದಂತಹ ಸಮಸ್ಯೆಗಳೆದುರಾಗುತ್ತೆ. ಈಗ ಮತ್ತೊಮ್ಮೆ ನಮ್ಮ ಪ್ರತಿನಿಧಿ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ. ಬಸವರಾಜ್, ಆಗ್ಲೇ ನಿಮ್ಗೊಂದು ವಿಚಾರವನ್ನ ಕೇಳಿದ್ದೆ. ಈ ಚರ್ಚೆಗಳು ಯಾಕೆ? ಇದು ಬೇಕು ಅಂತ ಚರ್ಚೆಗಳಾಗ್ತಾ ಇದೆಯಾ ಅಥವಾ ಯಾರಾದ್ರೂ ಸೆಟ್ ಮಾಡ್ತಿದ್ದಾರಾ? ಏನ್ ಅಜೆಂಡಾ ಏನು? ಖಂಡಿತ ನಾಗೇಂದ್ರ ಬಾಬು, ಚರ್ಚೆಗಳು ಹುಟ್ಟಾಕಿಲ್ಲ ಅನ್ನೋದಾದ್ರೆ ಅಥವಾ ಚರ್ಚೆಗಳು ಆಗ್ತಿಲ್ಲ ಅನ್ನೋದಾದ್ರೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸೈಲೆಂಟ್ ಆಗಿಬಿಡುತ್ತೆ. ಆದ್ರೆ ಅಧಿಕಾರವನ್ನು ಪಡಿಬೇಕನ್ನುವಂತ ಮಹತ್ವಾಕಾಂಕ್ಷೆಯಲ್ಲಿ ಇರತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಚರ್ಚೆಯನ್ನು ಹುಟ್ಟಾಕ್ತಾ ಇದ್ರೆ ಅವರ ಬಣದಿಂದನೇ ಮೊದಲಿಗೆ ಚರ್ಚೆಯನ್ನ ಆರಂಭ ಆಗಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಶಾಸಕರೆಲ್ಲ ನಿಯೋಗ ಯಾವಾಗ ದೆಹಲಿಗೆ ಹೋಯ್ತು ಅಲ್ಲಿಂದ ಚರ್ಚೆಗಳು ಹುಟ್ಟುಕೊಂಡು ನಾಯಕರ ಪರವಾಗಿ ಮಾತನಾಡತಕ್ಕಂಥ ಕೆಲಸಗಳಾದವು. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರ್ತಕ್ಕಂಥದ್ದು ಎಲ್ಲವನ್ನು ಕೂಡ ಹೈಕಮಾಂಡ್ ನಿರ್ಧಾರ ಮಾಡ್ತೇನೆ ಅಂತ ಮಾತನ್ನ ಹೇಳ್ತಾ ಇದ್ರೆ, ಇನ್ನೊಂದು ಕೂಡ ಮಗಳನ್ನು ಕೂಡ ಅವರೇ ತೂಗ್ತಾ ಇದ್ರೆ, ಲಾಲಿನೂ ಕೂಡ ಅವರೇ ಹಾಡ್ತಾ ಇದ್ರೆ, ಅಳಿಸೋದು ಕೂಡ ಅವರೇ ಮಾಡ್ತಾ ಇದ್ರೆ ಅನ್ನುವಂತ ಒಂದು ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು. ಯಾಕಂದ್ರೆ ಅದು ಶಾಸಕರ ಮೂಲಕ. ಈಗ ಡಿ ಕೆ ಶಿವಕುಮಾರ್ ಅವರು ಒಂದು ನನಗೆ ಬೇಕೇ ಬೇಕು ಅನ್ನುವಂತ ಪಟ್ಟು ಹಿಡ್ಕೊಂಡು ಕೂತಿರೋದಂತೂ ಸತ್ಯ. ಅದರಲ್ಲಿ ಎರಡು ಮಾತಿಲ್ಲ. ಇವರು ಕ್ಯಾಮ್ರಾ ಮುಂದೆ ಬಂದು ಆ ತರದ ನಿರ್ಧಾರಗಳಿಲ್ಲ, ಎಲ್ಲವನ್ನು ಕೂಡ ಹೈಕಮಾಂಡ್ ನಿರ್ಧಾರ ಮಾಡ್ತಾನೆ ಅಂತ ಮಾತನ್ನ ಏನೇ ಹೇಳ್ಬೋದು. ಆದ್ರೆ ಒಳೊಳಗೆ ಪ್ರಯತ್ನವಂತೂ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ರೆ ನೀವು ಕೂಡ ಗಮನಿಸಿದ್ರಿ. ಆದ್ರೆ ಡಿ ಕೆ ಶಿವಕುಮಾರ್ ಅವರ ಪರ್ಯಾಯವಾಗಿ ಸಿದ್ದರಾಮಯ್ಯ ಅವರು ಏನ್ ಮಾಡ್ತಾ ಇದ್ರೆ, ಹೈಕಮಾಂಡ್ ಹೇಳಿ, ಅಲ್ಲಿವರೆಗೂ ನಾನು ಶಾಂತವಾಗಿ ಇರ್ತೇನೆ, ನಾನು ಯಾವುದೇ ಪ್ರಕ್ರಿಯೆಯನ್ನು ಮಾಡಲ್ಲ ಅನ್ನೋಂಥದ್ದು. ಈಗಾಗಲೇ ಅವರು ಹೈಕಮಾಂಡ್ ಸಂಪರ್ಕದಲ್ಲಿ ಇರ್ತಕ್ಕಂಥ ಸಿದ್ದರಾಮಯ್ಯರು ಹೈಕಮಾಂಡ್ ಮೇಲೆ
ವಿಶ್ವಾಸವನ್ನು ಇಟ್ಕೊಂಡು ಕೂತಿದ್ದಾರೆ. ಯಾವುದೇ ಕಾರಣಕ್ಕೂ ನನ್ನನ್ನು ಸದ್ಯಕ್ಕೆ ಇಳಿಯಕ್ಕೆ ಬಿಡೋದಿಲ್ಲ. ರಾಹುಲ್ ಗಾಂಧಿ ಅವರು ನನ್ನ ಬೆನ್ನಿಗೆ ನಿಂತ್ಕೊಂಡಿದ್ದಾರೆ. ಹಾಗಾಗಿ ನಾನು ಹೈಕಮಾಂಡ್ ಹೇಳಿದಾಗ ಇಳಿತೇನೆ, ನಂದೇನು ಅಭ್ಯಂತರ ಇಲ್ಲ ಅನ್ನುವಂತ ಮಾತನ್ನ ಹೇಳುವ ಮೂಲಕ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಕೌಂಟರ್ ಕೊಡ್ತಾ ಇದ್ದಾರೆ. ಅದರಿಂದ ಸಿದ್ದರಾಮಯ್ಯ ಅವರು ಕೊಡ್ತಕ್ಕಂಥ ಕೌಂಟರ್ಗೆ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಪರ್ಯಾಯವಾಗಿ ಒಂದಷ್ಟು ಪ್ರಯತ್ನಗಳನ್ನು ಆರಂಭಿಸ್ತಾನೆ ಇದ್ದಾರೆ. ಆದಷ್ಟು ಶೀಘ್ರವಾಗಿ ಹೈಕಮಾಂಡ್ ಕರೀಲಿ ಅನ್ನುವಂಥದ್ದು, ಖರ್ಗೆ ಅವರನ್ನ ಬಂದು ಭೇಟಿ ಮಾಡ್ತಕ್ಕಂಥದ್ದು ಮತ್ತು ದೆಹಲಿಗೆ ಹೋಗಿ ಪದೇ ಪದೇ ಹೋಗ್ತಾ ಇರ್ತಕ್ಕಂಥದ್ದು ಇವೆಲ್ಲ ಪ್ರಕ್ರಿಯೆಗಳು ಆರಂಭ ಆಗಿರೋದ್ರಿಂದ ಸಹಜವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಗೊಂದಲ ಅಂತೂ ಇದ್ದೇ ಇದೆ. ಖರ್ಗೆ ಅವರು ಕೂಡ ಈ ಮಾತನ್ನ ಹಿಂದೆ ಹೇಳಿದ್ರು, ನಾವು ಕರೆದು ಮಾತನಾಡ್ತೇವೆ ಅನ್ನುವಂತ ಮಾತನ್ನ, ಆದ್ರೆ ಅದನ್ನ ಆದಷ್ಟು ಬೇಗ ಕರಿಬೇಕಾಗಿತ್ತು, ಕರೆದಿಲ್ಲ. ಅದು ಒಂದು ವಿಶ್ವಾಸದಲ್ಲಿ ಸಿದ್ದರಾಮಯ್ಯ ಅವರು ಇರ್ತಕ್ಕಂಥದ್ದು ಕಾಂಗ್ರೆಸ್ ಹೈಕಮಾಂಡ್ ನನ್ನ ಪರವಾಗಿದೆ, ನನ್ನ ಪರವಾಗಿ ನಿಂತ್ಕೊಳ್ಳುತ್ತೆ ಅನ್ನುವಂತ ವಿಶ್ವಾಸದಲ್ಲಿರೋದ್ರಿಂದ ಸಹಜವಾಗಿ ಇವತ್ತು ಕೂಡ ಅದನ್ನ ಪುನರುಚ್ಚಾರ ಮಾಡತಕ್ಕಂಥದ್ದು. ಹೈಕಮಾಂಡ್ ಹೇಳಿದಾಗ ನಾನು ನೀಡುತ್ತೇನೆ, ಅಲ್ಲಿವರೆಗೂ ನಾನೇ ಸಿಎಂ ಆಗಿರ್ತೇನೆ ಅನ್ನುವಂತ ಚರ್ಚೆ ಒಟ್ಟಾಗಿದ್ರೆ ಇವರಿಬ್ಬರ ಮಧ್ಯನ ಕಿತ್ತಾಟದಲ್ಲಿ ಈಗ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳು ಒಂದು ರೀತಿಯಲ್ಲಿ ಕುಂಠಿತ ಆಗ್ತಾ ಇರ್ತಕ್ಕಂಥದ್ದು. ಇದನ್ನ ಆದಷ್ಟು ಬೇಗ ಗಮನಿಸಬೇಕಾಗುತ್ತೆ. ಕಾಂಗ್ರೆಸ್ ಹೈಕಮಾಂಡ್ ಹೇಳ್ಬಹುದು ಸಿದ್ದರಾಮಯ್ಯ ಅವರು 5 ವರ್ಷ ಸಿಎಂ ಆಗಿರ್ತಾರೆ ಅನ್ನುವಂತ ಮಾತನ್ನು ಹೇಳಿದ್ರು ಕೂಡ ಡಿ ಕೆ ಶಿವಕುಮಾರ್ ಅವರು ಪಾಲಿಸಬಹುದು. ಇಲ್ಲ, ನಾವು ಅಧಿಕಾರ ಹಂಚಿಕೆ ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಅನ್ನೋದು ಒಂದು ಸೂಕ್ತ ನಿರ್ಧಾರ ಮಾಡ್ತೇವೆ, ಅಲ್ಲಿವರೆಗೂ ಸೈಲೆಂಟ್ ಆಗಿರಿ ಅನ್ನುವಂತ ಒಂದು ಹೇಳಿಕೆಯನ್ನು ಕೊಟ್ಟರು ಕೂಡ ಸೈಲೆಂಟ್ ಆಗಬಹುದು. ಆದ್ರೆ ಎರಡನ್ನೂ ಮಾಡ್ತಾ ಇಲ್ಲ, ಎಲ್ಲವನ್ನೂ ಕೂಡ ಕಾದ್ ನೋಡುವಂತ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ. ಹೀಗಾಗಿ ಗೊಂದಲ ಮುಂದುವರಿತಾನೇ ಇದೆ. ಸಿಎಂ ಒಂದ್ ಕಡೆ ತಮ್ಮ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ, ಇನ್ನೊಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಇನ್ನೊಂದು ಹೇಳಿಕೆಯನ್ನು ಕೊಡುವ ಮೂಲಕ ಗೊಂದಲವನ್ನ ಸೃಷ್ಟಿ ಆಗ್ತಾ ಇರೋದಂತೂ ಸತ್ಯ. ನಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಬಸವರಾಜ್, ನಿಮ್ಮೆಲ್ಲ ಮಾಹಿತಿಗಾಗಿ. ಒಂದಂತೂ ಸತ್ಯ, ನಮ್ಮ ರಿಪೋರ್ಟರ್ ಹೇಳ್ತಾ ಇದ್ರು ಗೊಂದಲ ಆಗ್ತಾ ಇದೆ, ಅಭಿವೃದ್ಧಿ ಅಂತೂ ಆಗ್ತಾ ಇಲ್ಲ. ಆದ್ರೆ ಇಲ್ಲಿ ಅಲುಗಾಡ್ತಾ ಇದೆ ಅಂತ ಗೊತ್ತಾದ್ರೆ ಆಡಳಿತಾತ್ಮಕವಾದಂತಹ ಸಮಸ್ಯೆಗಳೆದುರಾಗತ್ತೆ. ಈಗ ಮತ್ತೊಮ್ಮೆ ನಮ್ಮ ಪ್ರತಿನಿಧಿ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ. ಬಸವರಾಜ್, ಆಗ್ಲೇ ನಿಮ್ಗೊಂದು ವಿಚಾರವನ್ನ ಕೇಳಿದ್ದೆ, ಈ ಚರ್ಚೆಗಳು ಯಾಕೆ, ಇದು ಬೇಕು ಅಂತ ಚರ್ಚೆಗಳಾಗ್ತಾ ಇದೆಯಾ ಅಥವಾ ಯಾರಾದ್ರೂ ಸೆಟ್ ಮಾಡ್ತಿದ್ದಾರಾ, ಏನ್ ಅಜೆಂಡಾ ಏನು? ಖಂಡಿತ ನಾಗೇಂದ್ರ ಬಾಬು, ಚರ್ಚೆಗಳು ಹುಟ್ಟಾಕಿಲ್ಲ ಅನ್ನೋದಾದ್ರೆ ಅಥವಾ ಚರ್ಚೆಗಳು ಆಗ್ತಿಲ್ಲ ಅನ್ನೋದಾದ್ರೆ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಸೈಲೆಂಟ್ ಆಗಿಬಿಡುತ್ತೆ. ಆದ್ರೆ ಅಧಿಕಾರವನ್ನು ಪಡಿಬೇಕನ್ನುವಂತ ಮಹತ್ವಾಕಾಂಕ್ಷೆಯಲ್ಲಿ ಇರತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಈ ಒಂದು ಚರ್ಚೆಯನ್ನು ಹುಟ್ಟಾಕ್ತಾ ಇದ್ರೆ ಅವರ ಬಣದಿಂದನೇ ಮೊದಲಿಗೆ ಚರ್ಚೆಯನ್ನು ಆರಂಭ ಆಗಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಶಾಸಕರೆಲ್ಲ ನಿಯೋಗ ಯಾವಾಗ ದೆಹಲಿಗೆ ಹೋಯ್ತು ಅಲ್ಲಿಂದ ಚರ್ಚೆಗಳು ಹುಟ್ಟುಕೊಂಡು ನಾಯಕರ ಪರವಾಗಿ ಮಾತನಾಡತಕ್ಕಂಥ ಕೆಲಸಗಳಾದವು. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರ್ತಕ್ಕಂಥದ್ದು ಎಲ್ಲವನ್ನು ಕೂಡ ಹೈಕಮಾಂಡ್ ನಿರ್ಧಾರ ಮಾಡುತ್ತೇನೆ ಅಂತ ಮಾತನ್ನ ಹೇಳ್ತಾ ಇದ್ರೆ, ಇನ್ನೊಂದು ಕೂಡ ಮಗಳನ್ನು ಕೂಡ ಅವರೇ ತೂಗ್ತಾ ಇದ್ರೆ, ಲಾಲಿನೂ ಕೂಡ ಅವರೇ ಹಾಡ್ತಾ ಇದ್ರೆ, ಅಳಿಸೋದು ಕೂಡ ಅವರೇ ಮಾಡ್ತಾ ಇದ್ರೆ ಅನ್ನೋದು ಒಂದು ಬಹಳ ಪ್ರಮುಖವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು. ಯಾಕಂದ್ರೆ ಅದು ಶಾಸಕರ ಮೂಲಕ. ಈಗ ಡಿ ಕೆ ಶಿವಕುಮಾರ್ ಅವರು ಒಂದು ನನಗೆ ಬೇಕೇ ಬೇಕು ಅನ್ನುವಂತ ಪಟ್ಟು ಹಿಡ್ಕೊಂಡು ಕೂತಿರೋದಂತೂ ಸತ್ಯ, ಅದರಲ್ಲಿ ಎರಡು ಮಾತಿಲ್ಲ. ಇವರು ಕ್ಯಾಮ್ರಾ ಮುಂದೆ ಬಂದು ಆ ತರದ ನಿರ್ಧಾರಗಳಿಲ್ಲ, ಎಲ್ಲವನ್ನೂ ಕೂಡ ಹೈಕಮಾಂಡ್ ನಿರ್ಧಾರ ಮಾಡ್ತಾನೆ ಅಂತ ಮಾತನ್ನ ಏನೇ ಹೇಳ್ಬೋದು. ಆದ್ರೆ ಒಳೊಳಗೆ ಪ್ರಯತ್ನವನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇದ್ರೆ, ನೀವು ಕೂಡ ಗಮನಿಸಿದ್ರಿ. ಆದ್ರೆ ಡಿ ಕೆ ಶಿವಕುಮಾರ್ ಅವರ ಪರ್ಯಾಯವಾಗಿ ಸಿದ್ದರಾಮಯ್ಯ ಅವರು ಏನ್ ಮಾಡ್ತಾ ಇದ್ರೆ, ಹೈಕಮಾಂಡ್ ಹೇಳಿ, ಅಲ್ಲಿವರೆಗೂ ನಾನು ಶಾಂತವಾಗಿ ಇರ್ತೇನೆ, ನಾನು ಯಾವುದೇ ಪ್ರಕ್ರಿಯೆಯನ್ನು ಮಾಡಲ್ಲ ಅನ್ನುವಂಥದ್ದು. ಈಗಾಗಲೇ ಅವರು ಹೈಕಮಾಂಡ್ ಸಂಪರ್ಕದಲ್ಲಿ ಇರ್ತಕ್ಕಂಥ ಸಿದ್ದರಾಮಯ್ಯರು ಹೈಕಮಾಂಡ್ ಮೇಲೆ ವಿಶ್ವಾಸ ಇಟ್ಕೊಂಡು ಕೂತಿದ್ದಾರೆ. ಯಾವುದೇ ಕಾರಣಕ್ಕೂ ನನ್ನನ್ನು ಸದ್ಯಕ್ಕೆ ಇಳಿಯಕ್ಕೆ ಬಿಡೋದಿಲ್ಲ. ರಾಹುಲ್ ಗಾಂಧಿ ಅವರು ನನ್ನ ಬೆನ್ನಿಗೆ ನಿಂತ್ಕೊಂಡಿದ್ದಾರೆ. ಹಾಗಾಗಿ ನಾನು ಹೈಕಮಾಂಡ್ ಹೇಳಿದಾಗ ಇಳಿತೇನೆ, ನಂದೇನು ಅಭ್ಯಂತರ ಇಲ್ಲ ಅನ್ನುವಂತ ಮಾತನ್ನ ಹೇಳುವ ಮೂಲಕ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಕೌಂಟರ್ ಕೊಡ್ತಾ ಇದ್ದಾರೆ. ಅದರಿಂದ ಸಿದ್ದರಾಮಯ್ಯ ಅವರು ಕೊಡ್ತಕ್ಕಂಥ ಕೌಂಟರ್ಗೆ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಪರ್ಯಾಯವಾಗಿ ಒಂದಷ್ಟು ಪ್ರಯತ್ನಗಳನ್ನು ಆರಂಭಿಸ್ತಾನೆ ಇದ್ದಾರೆ. ಆದಷ್ಟು ಶೀಘ್ರವಾಗಿ ಹೈಕಮಾಂಡ್ ಕರೀಲಿ ಅನ್ನುವಂಥದ್ದು, ಖರ್ಗೆ ಅವರನ್ನ ಬಂದು ಭೇಟಿ ಮಾಡ್ತಕ್ಕಂಥದ್ದು ಮತ್ತು ದೆಹಲಿಗೆ ಹೋಗಿ ಪದೇ ಪದೇ ಹೋಗ್ತಾ ಇರ್ತಕ್ಕಂಥದ್ದು ಇವೆಲ್ಲ ಪ್ರಕ್ರಿಯೆಗಳು ಆರಂಭ ಆಗಿರೋದ್ರಿಂದ ಸಹಜವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ಗೊಂದಲ ಅಂತೂ ಇದ್ದೇ ಇದೆ. ಖರ್ಗೆ ಅವರು ಕೂಡ ಈ ಮಾತನ್ನ ಹಿಂದೆ ಹೇಳಿದ್ರು, ನಾವು ಕರೆದು ಮಾತನಾಡ್ತೇವೆ ಅನ್ನುವಂತ ಮಾತನ್ನ, ಆದ್ರೆ ಅದನ್ನ ಆದಷ್ಟು ಬೇಗ ಕರಿಬೇಕಾಗಿತ್ತು, ಕರೆದಿಲ್ಲ. ಅದು ಒಂದು ವಿಶ್ವಾಸದಲ್ಲಿ ಸಿದ್ದರಾಮಯ್ಯ ಅವರು ಇರ್ತಕ್ಕಂಥದ್ದು ಕಾಂಗ್ರೆಸ್ ಹೈಕಮಾಂಡ್ ನನ್ನ ಪರವಾಗಿದೆ, ನನ್ನ ಪರವಾಗಿ ನಿಂತ್ಕೊಳ್ಳುತ್ತೆ ಅನ್ನುವಂತ ವಿಶ್ವಾಸದಲ್ಲಿರೋದ್ರಿಂದ ಸಹಜವಾಗಿ ಇವತ್ತು ಕೂಡ ಅದನ್ನ ಪುನರುಚ್ಚಾರ ಮಾಡತಕ್ಕಂಥದ್ದು. ಹೈಕಮಾಂಡ್ ಹೇಳಿದಾಗ ನಾನು ನೀಡುತ್ತೇನೆ, ಅಲ್ಲಿವರೆಗೂ ನಾನೇ ಸಿಎಂ ಆಗಿರ್ತೇನೆ ಅನ್ನುವಂತ ಚರ್ಚೆ ಒಟ್ಟಾಗಿದ್ರೆ ಇವರಿಬ್ಬರ ಮಧ್ಯನ ಕಿತ್ತಾಟದಲ್ಲಿ ಈಗ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳು ಒಂದು ರೀತಿಯಲ್ಲಿ ಕುಂಠಿತ ಆಗ್ತಾ ಇರ್ತಕ್ಕಂಥದ್ದು. ಇದನ್ನ ಆದಷ್ಟು ಬೇಗ ಗಮನಿಸಬೇಕಾಗುತ್ತೆ. ಕಾಂಗ್ರೆಸ್ ಹೈಕಮಾಂಡ್ ಹೇಳ್ಬಹುದು ಸಿದ್ದರಾಮಯ್ಯ ಅವರು 5 ವರ್ಷ ಸಿಎಂ ಆಗಿರ್ತಾರೆ ಅನ್ನುವಂತ ಮಾತನ್ನು ಹೇಳಿದ್ರು ಕೂಡ ಡಿ ಕೆ ಶಿವಕುಮಾರ್ ಅವರು ಪಾಲಿಸಬಹುದು. ಇಲ್ಲ, ನಾವು ಅಧಿಕಾರ ಹಂಚಿಕೆ ಮಾಡ್ತೇವೆ ಮುಂದಿನ ದಿನಗಳಲ್ಲಿ ಅನ್ನೋದು ಒಂದು ಸೂಕ್ತ ನಿರ್ಧಾರ ಮಾಡ್ತೇವೆ, ಅಲ್ಲಿವರೆಗೂ ಸೈಲೆಂಟ್ ಆಗಿರಿ ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟರು ಕೂಡ ಸೈಲೆಂಟ್ ಆಗಬಹುದು. ಆದ್ರೆ ಎರಡನ್ನೂ ಮಾಡ್ತಾ ಇಲ್ಲ, ಎಲ್ಲವನ್ನೂ ಕೂಡ ಕಾದ್ ನೋಡುವಂತ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ. ಹೀಗಾಗಿ ಗೊಂದಲ ಮುಂದುವರಿತಾನೇ ಇದೆ. ಸಿಎಂ ಒಂದ್ ಕಡೆ ತಮ್ಮ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ, ಇನ್ನೊಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಇನ್ನೊಂದು ಹೇಳಿಕೆಯನ್ನು ಕೊಡುವ ಮೂಲಕ ಗೊಂದಲವನ್ನ ಸೃಷ್ಟಿ ಆಗ್ತಾ ಇರೋದಂತೂ ಸತ್ಯ. ನಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಬಸವರಾಜ್, ನಿಮ್ಮೆಲ್ಲ ಮಾಹಿತಿಗಾಗಿ. ಒಂದಂತೂ ಸತ್ಯ, ನಮ್ಮ ರಿಪೋರ್ಟರ್ ಹೇಳ್ತಾ ಇದ್ರು ಗೊಂದಲ ಆಗ್ತಾ ಇದೆ, ಅಭಿವೃದ್ಧಿ ಅಂತೂ ಆಗ್ತಾ ಇಲ್ಲ.